ಹಲೋ, ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ಇವತ್ತಿನ ಸ್ಪೆಷಲ್ಲು ಹಿತ್ಕಿದ ಅವರೆಕಾಳಿನ ಆಂಬೊಡೆ ಮಾಡೋಣವಾ? ತುಂಬ ಚೆನ್ನಾಗಿರುತ್ತೆ. ಮಧ್ಯಾಹ್ನದ ಊಟಕ್ಕೂ ಚೆನ್ನಾಗಿರುತ್ತೆ, ಸ್ನ್ಯಾಕ್ಸಿಗೂ ಚೆನ್ನಾಗಿರುತ್ತೆ. ಈಗ ಅವರೆಕಾಳು ಕಾಲ ಅಲ್ವಾ? ಅವರೆಕಾಳು ತೊಗೊಂಡು ಕಾಯೆಲ್ಲ ಬಿಡಿಸಿ ಕಾಳೆಲ್ಲ ಒಂದು ಕಡೆ ಕಲೆಕ್ಟ್ ಮಾಡಿಟ್ಟು ಅದನ್ನು ಒಂದು 5-6 ಗಂಟೆ ನೀರಲ್ಲಿ ನೆನೆಸಿಟ್ಟು ಅದನ್ನು ಹೀಗೆ ಹಿದ್ಕೊಂಡ್ರೆ ಹಿದ್ಕಿದ ಅವರೆಬೇಳೆ ರೆಡಿ ಆಗುತ್ತೆ. ಇದು ಹಿದ್ಕಿದ ಬೇಳೆ ಒಂದು 1/4 kg ಅಷ್ಟು ತೊಗೊಂಡಿದ್ದೀನಿ. ಇಲ್ಲಿ ಮಿಕ್ಸಿಗೆ ಹಸಿಮೆಣಸಿನ್ಕಾಯಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಕಾಯಿ ಎಲ್ಲ ಹಾಕಿ ನೀರು ಹಾಕದೆ ರುಬ್ಕೋಬೇಕು. ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಈ ಹಿದ್ಕಿದ ಬೇಳೆನೂ ಮಿಕ್ಸಿಗೆ ಚೂರು ತರ್ತರಿಯಾಗಿ ರುಬ್ಕೋಬೇಕು, ನೀರು ಹಾಕಬಾರ್ದು. ಸ್ವಲ್ಪ ಬೇಳೆ ಹಾಗೇ ಇರಬೇಕು, ಸ್ವಲ್ಪ ನುಣ್ಣಗಾಗಬೇಕು. ಅದನ್ನೆಲ್ಲ ಇದಕ್ಕೆ ಹಾಕಿ ಬೌಲ್ಗೆ ಖಾರ ಹಾಕಿದ್ವಲ್ಲ ಅದೇ ಬೌಲಿಗೆ ಹಾಕಿ ಒಂದು 2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿ, ಮತ್ತು ಬೇಕಾದರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾಯಿ, ಓವಿನ ಕಾಳು, ಉಪ್ಪು ಎಲ್ಲ ಹಾಕಿ ಒಂದು ಸಲ ಸ್ಪೂನಲ್ಲಿ ಕಲಿಸ್ಕೊಂಡು ಆಮೇಲೆ ನೀರು ಹಾಕ್ತಲೇ ಕೈಯಲ್ಲಿ ಚೆನ್ನಾಗಿ ಕಲಿಸ್ಕೋಬೇಕು. ಸ್ವಲ್ಪ ಗಟ್ಟಿಗೆ ಇರಬೇಕು ಹಿಟ್ಟಿದು. ಸ್ವಲ್ಪ ನಿಂಬೆಹಣ್ಣು ಹಾಕಿ ಕೈಗೊಂಚೂರು ಎಣ್ಣೆ ಸವರ್ಕೊಂಡು ಒಂದು ಸಣ್ಣ ಸಣ್ಣ ಉಂಡೆಗಳು ಮಾಡ್ಕೊಂಡು ತೊಗೊಂಡು ಚಿಕ್ಕ ಚಿಕ್ಕದಾಗಿ ತಟ್ಕೋಬೇಕು. ಈ ಥರ ಒಂದೊಂದೇ ತಟ್ಟಿ ಹೀಗೆ ಎಲ್ಲ ತಟ್ಟೆಯಲ್ಲಿ ಇಟ್ಕೊಂಡು ಇಷ್ಟರಲ್ಲೇ ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಟಿರಿ. ಈಗ ಒಂದೊಂದೇ ಇವಾಗ ಕರಿಯಕ್ಕೆ ಹಾಕೋಣ. ಎಣ್ಣೆ ಮೀಡಿಯಮ್ ಉರಿಲೇ ಇರಲಿ. ಒಂದು ಸ್ವಲ್ಪ ಹೊತ್ತಾದಮೇಲೆ ಅದನ್ನ ತಿರುಗಿಸಾಕಬೇಕು. ಗೋಲ್ಡನ್ ಬ್ರೌನ್ ಅಂತಾರಲ್ಲ ಆ ಥರ ಕಂದು ಬಣ್ಣ ಚೆನ್ನಾಗಿ ಬರುತ್ತೆ. ಅದು ಆವಾಗ ತೆಗೆದು ಪಕ್ಕಕ್ಕೆ ಹಾಕ್ಕೊಂಡ್ರೆ ರುಚಿಯಾದ ಆಂಬೊಡೆ ರೆಡಿ. ಕಾಫಿ ಟೀ ಜೊತೆ ಇಲ್ಲ ಹಬ್ಬಗಳಲ್ಲಿ ಯಾವಾಗ ಬೇಕಾದ್ರೆ ಅವಾಗ ಮಾಡ್ಕೋಬೋದು. ಆದರೆ ಅವರೆಕಾಳು ಕಾಲದಲ್ಲಿ ಫ್ರೆಶ್ ಆಗಿ ತೊಗೊಂಡು ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ನೀವು ಮಾಡ್ತೀರಲ್ಲ, ಹಾಗೆ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ. ಹೋಗಿ ಬರ್ತೀನಿ. ಬಾಯ್.